ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಮೊರಾರ್ಜಿ ದೇಶ ಪರೀಕ್ಷೆಗೆ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ಸ್ ಗಳನ್ನ ಕರೆದಿದ್ದಾರಲ್ಲ, ಆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಪ್ರಶ್ನೆ ಪತ್ರಿಕೆ ಇದೆ. ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ವಿಡಿಯೋನ ಏನು ತನಕ ನೋಡ್ಕೊತ್ಬರ್ರಿ. ಎಲ್ಲಾ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಸುಲಭವಾಗಿ ಏನಾಗ್ತಪ್ಪ ಅಂದ್ರೆ ಗೊತ್ತಾಗ್ತವೆ. ಹಾಗಾದ್ರೆ ಈ ತರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಸಿಗಲಾಗಿ ಸಿಗುತ್ತಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಈ ತರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ವಿಡಿಯೋಗಳು ಸಿಗ್ತವೆ. ಪ್ರಶ್ನೆ ಏನ್ ತರ ಇದಪ್ಪ ಅಂದ್ರ, ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಹಾಗಾದ್ರೆ ನೋಡ್ರಿ, ಅನ್ವರ್ತಕ ನಾಮ, ಭಾವನಾಮ, ರೂಢನಾಮ, ಅಂಕಿತ ನಾಮ ಇದೆ. ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣವರ ಅಂಕಿತ ನಾಮ ಅಂತೇಳಿ ಕರಿತೀವಿ ನಾವು. ಹೀಗಾಗಿ ಆಪ್ಷನ್ಸ್ ನೀವೇನ್ ಹಾಕ್ಬೇಕಪ್ಪ ಅಂದ್ರ ಡಿ ಇದಕ್ಕ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ. ಐಶ್ವರ್ಯ ಬಳಿ ಕರಿಬೆಕ್ಕು ಇದೆ. ಹೌದಾ, ಐಶ್ವರ್ಯ ಬಳಿ ಏನಿದೆಪ್ಪ ಅಂದ್ರ ಕರಿಬೆಕ್ಕು ಇದೆ. ಈ ವಾಕ್ಯದಲ್ಲಿನ ಗುಣ ವಿಶೇಷಣ ಏನು ಅಂತ ಕ್ವಶನ್ಸ್ ನ ಕೊಟ್ಟಾರ. ಐಶ್ವರ್ಯ, ಬೆಕ್ಕು, ಕರಿ, ಬಿಳಿ. ಇಲ್ಲಿ ಎಂತ ಕಲರ್ ಇದೆ ಬೆಕ್ಕ? ಬಳಿ ಕರಿ ಬೆಕ್ಕಿದೆ. ಹಾಗಾದ್ರೆ ಕರಿ ಅನ್ನೋದೇ ಅದರ ವಿಶೇಷಣ ತೋರಿಸ್ತದ. ಹೀಗಾಗಿ ಆಪ್ಷನ್ ಸಿ ಏನಪ್ಪ ಅಂದ್ರ ಇದಕ್ಕೆ ಸರಿ ಉತ್ತರ ಆಗ್ತದ. ರೈತನು ಗದ್ದೆಯನ್ನ ಖರೀದಿಸಿದನು. ಈ ವಾಕ್ಯದಲ್ಲಿ ಗದ್ದೆಯನ್ನು ಇದು ಏನಂತೇಳಿ ಕರೀತಾರೆ? ಕ್ರಿಯಾಪದ, ಕರ್ತೃಪದ, ಕರ್ಮಪದ, ನಾಮಪ್ರಕೃತಿ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಗದ್ದೆ ಅನ್ನೋದು ಇದು ಕರ್ಮಪದ ಅನಿಸ್ತದೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಹಾಕ್ಬೇಕಾಗ್ತದ. ನೆಕ್ಸ್ಟ್ ಪ್ರಶ್ನೆ, ಬೇವಿನ ಮರದ ಕೆಳಗಿನ ಕಲ್ಲನ್ನ ಡ್ಯಾಶ್ ಎಂದು ಕರೆದರು. ನೋಡ್ರಿ, ಬೇವಿನ ಮರದ ಕೆಳಗಿನ ಕಲ್ಲನ್ನ ನಾವು ಅಮ್ಮನ ಕಲ್ಲು ಅಂತೇಳಿ ಕೂಡ ಕರಿತೇವೆ. ನಿಮ್ಗೆ ಇದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಪ್ಯಾಂಟ್. ಪ್ಯಾಂಟ್ ಇದರ ಕನ್ನಡ ಅನುವಾದ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಪ್ಯಾಂಟನ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ಕನ್ನಡದಲ್ಲಿ ಇದನ್ನ ಶರಾಯಿ ಅಂತೇಳಿ ಕರೀತಾರೆ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಹಾಕ್ಬೇಕಾಗ್ತದ. ಕೆಳಗಿನವುಗಳಲ್ಲಿ ಯಾವುದು ಅಲ್ಪ ಪ್ರಾಣವಾಗಿದೆ? ಅಲ್ಪ ಪ್ರಾಣಗಳು ಒಟ್ಟು 10. ಹಾಗಾದ್ರೆ ಇದ್ರ ಒಳಗಡೆ ಎ, ಅ ಇವೆಲ್ಲ ಸ್ವರಗಳು ಅಂತ ಬರ್ತವೆ. ಇಲ್ಲಿ ಗ ಇದು ಮಹಾಪ್ರಾಣ, ಇಲ್ಲಿ ಕ ಇದು ಏನಾಗ್ತದಪ್ಪ ಅಂದ್ರೆ ಅಲ್ಪ ಪ್ರಾಣ ಆಗಿದೆ. ಜೀವನದಿ ನಮ್ಮ ಕರ್ನಾಟಕದ ಕಾವೇರಿ. ವಾಕ್ಯ ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಸರಿಯಾದ ವಾಕ್ಯ ಯಾವುದು? ನಮ್ಮ ಕಾವೇರಿ ಕರ್ನಾಟಕದ ಜೀವನದಿ. ಇದು ಒಂದನೇದು ನಿಮ್ಗೆ ಸ್ವಲ್ಪ ಸರಿ ಅನಿಸ್ತದಪ್ಪ ಅಂದ್ರೆ ಹೋಲ್ನಾಗ ಇಟ್ಕೋಬೇಕು. ನೆಕ್ಸ್ಟ್, ಕರ್ನಾಟಕದ ಕಾವೇರಿ ಜೀವನದ ನಮ್ಮದು. ಎರಡನೇದು ಸರಿ ಇಲ್ಲ, ತಪ್ಪಾಯ್ತು. ಮೂರನೇದು ನೋಡ್ರಿ, ಕಾವೇರಿ ನಮ್ಮ ಜೀವನದಿ ಕರ್ನಾಟಕದ. ಇದು ಅಷ್ಟು ಸರಿ ಅನಿಸಲ್ಲ. ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ. ಹಾಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಆಕಾಶ ಈ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಆಕಾಶ ಪದದ ಸಮಾನಾರ್ಥಕ ಪದ ಏನಪ್ಪಾ ಅಂದ್ರೆ ಅಂಬರ ಅಂತ ಹೇಳ್ತಿರ್ತೀವಿ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ಅಂದ್ರೆ ಯಾವುದು ಗುಂಪಿಗೆ ಸೇರುವುದಿಲ್ಲ? ಕೆರೆ, ತೊರೆ, ಹೊಳೆ, ನದಿ. ಇಲ್ಲಿ ನೋಡ್ರಿ, ಇದ್ರ ಒಳಗಡೆ ಯಾವುದನ್ನ ನೀವು ಗುಂಪಿಗೆ ಸೇರಿದ ಪದ ಅಂತೇಳಿ ತೆಗೆದೊಗಿತೀರಿ ಅಂತೇಳಿ ತಾವು ಆನ್ಸರ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ಇದೊಂದು ಸಿಂಪಲ್ ಕ್ವಶನ್ಸ್ ಇದೆ. ಕೆರೆ, ತೊರೆ, ಹೊಳೆ, ನದಿ ಅಂತೇಳಿ ಇವೆಲ್ಲವು ಏನು ಮಾಡ್ತಾವು? ಇದಕ್ಕೆ ಆನ್ಸರ್ ಆಲ್ಮೋಸ್ಟ್ ಒಂದಿಷ್ಟು ಜನ ಕೊಡ್ತಿರ್ತಾರೆ ಅಂತ ಅಂದ್ಕೊಂಡು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಈ ಆನ್ಸರ್ನು ಕೂಡ ಪಿನ್ ಮಾಡಿರ್ತಿರ್ತೀನಿ. ಗೊತ್ತಾಗಿರ್ಲಿಕ್ಕಪ್ಪ ಅಂದ್ರೆ ಭಾಳ ಸಿಂಪಲ್ ಐತಲ್ಲ, ಆನ್ಸರ್ನ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಮ ಆನ್ಸರ್ ಮಾಡಲಿ ಅಂತಲೇ ನಾವು ಒಂದೊಂದು ಕ್ವಶನ್ಸ್ಗಳನ್ನ ಕೇಳ್ತಿರ್ತೀವಿ. ಸಾಧ್ಯ ಆದಷ್ಟು ಅವ್ರಿಗೆ ರಿಪ್ಲೈಗಳನ್ನು ಕೂಡ ಮಾಡಿರ್ತೀನಿ. ನೆಕ್ಸ್ಟ್, ಈ ಥರ ಗಾದೆ ಮಾತನ್ನು ತಾವು ಕೇಳಿರ್ತಿರ್ತೀರಿ. ಹಾಸಿಗೆ ಇದ್ದಷ್ಟು ಡ್ಯಾಶ್ ಗಾದೆ ಪೂರ್ಣಗೊಳಿಸ್ರಿ ಅಂತ ಕ್ವಶನ್ಸ್ ಇದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಈ ಮರವನ್ನ ಕಡಿಯುವುದು ಬೇಡ. ಈ ಲೇಖನ ಚಿಹ್ನೆ ಯಾವುದು? ಸರ್, ಲೇಖನ ಚಿಹ್ನೆ ಎಲ್ಲಿದಪ್ಪ ಅಂದ್ರೆ ಇಲ್ಲಿದಾವ ನೋಡ್ರಿ. ಈ ಸೈಡ್ ಸ್ಟಾರ್ಟಿಂಗ್ ಡಬಲ್ ಇನ್ವರ್ಟೆಡ್ ಈ ತರ ಅದಾವ. ಇಲ್ಲಿ ಈ ಸೈಡ್ನು ಕೂಡ ಇದಾವ ನೋಡ್ರಿ. ಡಬಲ್ ಇನ್ವರ್ಟೆಡ್ ಈ ತರ ಸ್ಟಾರ್ಟಿಂಗು ಮತ್ತು ಇಲ್ಲಿ ಎಂಡ್ ಇದಾವಲ್ಲ. ಈ ಲೇಖನ ಚಿಹ್ನೆ ಯಾವುದು ಅಂದಾಗ ಉದ್ಧರಣ ಚಿಹ್ನೆ, ವಿವರಣ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ. ಇದನ್ನ ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಹಿಗ್ಗು ಪದದ ವಿರುದ್ಧಾರ್ಥಕ ರೂಪ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಹಿಗ್ಗು ನಾವು ಕುಗ್ಗು ಅಂತ ಹೇಳ್ತಿರ್ತೀವಿ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ. ಕುವೆಂಪು ಎಂಬುದು ಏನು ಅಂತ ಕ್ವಶನ್ಸ್ ನ ಕೊಟ್ಟಾರೆ.
ಕುವೆಂಪು ಅನ್ನೋದು ಇದು ನಾಮಪದ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಕಮಲಾಳು ಪಾಠವನ್ನ ಓದುವಳು. ಓದುವವಳು ಎಂಬುದು ಇದು ಏನು ಅಂತೇಳಿ ಆಪ್ಷನ್ಸ್ನ ಕೊಟ್ಟನು. ವರ್ತಮಾನ ಕಾಲ, ಭೂತಕಾಲ, ಹೋಗುವ ಕಾಲ, ಭವಿಷ್ಯತ್ ಕಾಲ. ಓದುವವಳು ಓದ್ತಾಳ ಬಿಡ್ತಾಳ ಗೊತ್ತಿಲ್ಲ, ಹೀಗಾಗಿ ಇದು ಭವಿಷ್ಯತ್ ಕಾಲ. ಇನ್ನು ಕ್ವಶನ್ ನಂಬರ್ 15 ಏನಿದೆ ಬಂದಾಗ ಸಂಯುಕ್ತಾಕ್ಷರಗಳ 2 ವಿಧಗಳು ಯಾವುವು ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ಸಂಯುಕ್ತಾಕ್ಷರಗಳ ಒಳಗಡೆ 2 ವಿಧಗಳು, ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ. ಹೀಗಾಗಿ ಆಪ್ಷನ್ಸ್ ಇದರ ಒಳಗಡೆ ನಮ್ಗೆ ಸರಿಯಾಗಿ ಯಾವುದಿದೆಯಪ್ಪ ಅಂದ್ರೆ ಆಪ್ಷನ್ ಸಿ ಇದೆ. ಎ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಕಿಟ್ಟು ಪುಟ್ಟು ಶಾಲೆಗೆ ಹೋದರು. ಈ ವಾಕ್ಯದಲ್ಲಿರುವಂಥ ನಪುಂಸಕ ಲಿಂಗ ಯಾವುದು? ಇಲ್ಲಿ ಕಿಟ್ಟು ಪುಟ್ಟು ಇವೆಲ್ಲ ಅವರು ಯಾರಪ್ಪ ಅಂದ್ರೆ ಹುಡುಗರು ಅನಿಸ್ತಾರೆ. ಶಾಲೆ ಅನ್ನೋದು ಇದು ನಪುಂಸಕ. ಹೀಗಾಗಿ ಆಪ್ಷನ್ಸ್ ಸಿ ನ ಏನ್ ಮಾಡಬೇಕಪ್ಪ ಅಂದ್ರೆ ಸರಿ ಉತ್ತರವನ್ನು ಹಾಕಬೇಕಾಗ್ತದ. ಹಸಿರು ಕೊಡದ ತುಂಬಾ ಸಿಹಿ ನೀರು. ಇದು ನಿಮ್ಗೇನಪ್ಪ ಅಂದ್ರೆ ಈ ತರ ಏನು ಒಗಟ್ಟು ಅಂತ ಕರೀತಾರೆ ಗೊತ್ತೈತಿ, ಆ ಒಗಟ್ಟು ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಹಸಿರು ಕೊಡದ ತುಂಬಾ ಸಿಹಿ ನೀರು, ನಾವು ಕೂಡ ಎಳನೀರು ಅಂತೇಳಿ ಕರಿತೀವಿ. ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ. ಕೆಲವು ತೆಂಗಿನಕಾಯಿ ಹಾಕಕ್ಕೆ ಹೋಗ್ತಾರೆ, ತೆಂಗಿನಕಾಯಿ ಕೂಡ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ತಪ್ಪ ಆನ್ಸರ್ ಆಗ್ತದೆ. ಅಲ್ಲಿ ತೆಂಗಿನಕಾಯಿ ಫುಲ್ ಹಸಿರು ಕಲರ್ದಾಗೂ ಕೂಡ ಇರಂಗಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಮಾತೃಶ್ರೀ ಈ ಪದವನ್ನು ಸಂಬೋಧಿಸುವುದು. ಮಾತೃಶ್ರೀ ಅಂದ್ರೆ ತಾಯಿಗೆ. ನೋಡ್ರಿ, ಮೊನ್ನೆ ಒಂದು ಕ್ವಶನ್ ಪೇಪರ್ ಒಳಗಡೆ ಬಂದಿತ್ತು, ಅಲ್ಲಿ ನಾನು ವಿಡಿಯೋ ಮೂಲಕ ಏನು ಮಾಡಿದ್ದೀನಪ್ಪ ಅಂದ್ರೆ ಹೇಳಿಕೊಟ್ಟಿದ್ದೀನಿ. ಎಲ್ಲವೂ ಆ ಪತ್ರಲೇಖನ ಒಳಗಡೆ ಸಂಬೋಧನೆಗಳನ್ನು ಯಾರ್ಯಾರಿಗೆ ಏನೇನು ಮಾಡ್ತೀವಿ ಅಂತೇಳಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ತಪ್ಪಿಲ್ಲದ ಪದ ಆರಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ತಪ್ಪಿಲ್ಲದ ಪದ ಯಾವುದು ಇದರಾಗ? ಭ್ರಷ್ಟಾಚಾರ. ಭ್ರಷ್ಟಾಚಾರ ನಾವು ಯಾವ ಥರ ಬರ್ತೀವಿ, ಇಲ್ಲಿ ದೊಡ್ಡ ಏನು ಶಂಕರ್ಷಿ ಐತೆ, ಇದು ಬರಂಗಿಲ್ಲ. ಇಲ್ಲಿ ದೊಡ್ಡ ಬ ಇಲ್ಲ, ಹೀಗಾಗಿ ಇದು ಬರಲ್ಲ. ನೆಕ್ಸ್ಟ್ ದೊಡ್ಡ ಬ ಇದ್ರೂ ನೆಕ್ಸ್ಟ್ ಚಾ ನೋಡ್ರಿ, ದೊಡ್ಡ ಚಾ ಬಂದದ, ಇದು ಆಗಲ್ಲ. ಹೀಗಾಗಿ ಆಟೋಮೆಟಿಕ್ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು 20ನೇ ಒಳಗಡೆ ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯವನ್ನು ಆರಿಸ್ರಿ. ಕಮಲಾಳ ಲಂಗ ಜಳ ಜಳ. ಇಲ್ಲಿ ಕಮಲಾಳ ಲಂಗ ಜಳ ಜಳ ಅಂತಿದೆ. ಇಲ್ಲಿ ಕಮಲ ಇದು ತಪ್ಪೈತಿ. ಇಲ್ಲಿ ಕಮಲ ಲಂಗ ಇಲ್ಲಿ ತಪ್ಪಿದೆ. ನೆಕ್ಸ್ಟ್ ಕಮಲಾಳ ಲಂಗ ಜಳ ಜಳ, ಈ ದೊಡ್ಡ ಜ ಬರ್ಬೇಕದು. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಈ ಥರ ಪ್ರಮುಖ ನಿಮ್ಗೆ 20 ಪ್ರಶ್ನೆಗಳನ್ನು ಕನ್ನಡದಲ್ಲಿ ಕೇಳ್ತಿರ್ತಾನೆ. ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಈ ಥರ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಕ್ಲಾಸಸ್ಗಳು ಕೂಡ ಅಪ್ಲೋಡ್ ಆಗ್ತಾವೆ. ನಿಮ್ಗೆ ಕ್ವಶನ್ ಪೇಪರ್ಗಳು ಸರಿಯಾಗಿ ಸಿಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲವೂ ಏನಾಗ್ತವಪ್ಪ ನಿಮ್ಮ ವಿಡಿಯೋಗಳು ಸಿಗ್ತವೆ. ಧನ್ಯವಾದಗಳು.